ಎವಿಡೆಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ. ನಾನು ಸಿಟಿಲಿ ಬೆಳೆದಿಲ್ಲ ಮ್ಯಾಮ್, ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ. ಅವನು ರೂರಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದ್ದಾನೆ. ಇದು ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ, ಅದಕ್ಕೆ ಒಂದೊಂದು ಪೋಣಿಸಿ ಇವ್ರು ಬೇಕಾದಂಗೆ ಅದನ್ನ ಹೇಳೋದಲ್ಲ. ಸಿಂಪತಿಗೋಸ್ಕರ ಅದ್ರಲ್ಲಿ ಮಾತಾಡೋದೇನಿದೆ ಮ್ಯಾಮ್. ನಾನು ದಾಡಿ ಟ್ರಿಮ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೆ ಭಗವಂತ, ಯಾರಿಗೂ ಅದು ಮಾಡಿದ್ದು. ಇಡೀ ಕರ್ನಾಟಕ ಜನ ಅನ್ಕೊಳ್ತಾ ಇರೋದು ಅದು ಫೋನ್ ಚಾರ್ಜರ್ ಅಂತ. ಫೋನ್ ದೇ ಬ್ರಿಕ್ಕೋ ಬಟ್ ಟ್ರಿಮ್ಮರ್ ಚಾರ್ಜರ್ ಇದು ಬಿಗ್ ಬಾಸ್ ಮನೆಯಲ್ಲಿ ಬಹಳ ದಿನಗಳಿಂದ ಕೇಳಿ ಬರ್ತಾ ಇರುವಂತ ಆರೋಪ. ಅದು ಪ್ರತಾಪ್ ಮೇಲೆ. ಪ್ರತಾಪ್ ಸಿಂಪತಿಗಿಟ್ಸ್ಕೊಳ್ಳೋಕೆ ಮಂಡ್ಯ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ. ಅಂದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಪ್ರತಾಪ್ ಮಂಡ್ಯ ಭಾಷೆನ ಬಳಸಿದ್ರು, ಉಳಿದ ಸಂದರ್ಭಗಳಲ್ಲಿ ಸಹಜವಾಗಿಯೇ ಬೆಂಗಳೂರು ಭಾಷೆಯಲ್ಲೋ ಅಥವಾ ನಾರ್ಮಲ್ ಕನ್ನಡವನ್ನು ಮಾತಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅನ್ನುವಂಥ ಅನುಮಾನ, ಆರೋಪಗಳು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರಿಂದ, ನಮ್ರತಾ ಅವರಿಂದ ಕೇಳಿಬಂದಿತ್ತು. ಈಗ ಅದನ್ನು ಕಟಕಟೆಯಲ್ಲಿ ಶ್ರುತಿ ಅವರು ಕೂಡ ಪ್ರಶ್ನೆ ಮಾಡಿದರು. ಈ ಪ್ರಶ್ನೆಗಳಿಗೆ ಪ್ರತಾಪ್ ಕೂಡ ಅಷ್ಟೇ ಕೋಪದಿಂದ ಉತ್ತರ ಕೊಟ್ಟರು. ಅಂದರೆ ಯಾರ್ಯಾರು ಆರೋಪ ಮಾಡಿದ್ರು ಅವ್ರ ಮೇಲೆ. ನಾನು ಅಲ್ಲೇ ಹುಟ್ಟಿ ಬೆಳೆದವನು, ಆ ಭಾಷೆ ನನ್ನ ಬಾಯಲ್ಲೇ ಇರುತ್ತೆ. ಸೊ ನನಗೆ ಕೆಲವು ಸಂದರ್ಭ ಬರುತ್ತೆ, ಕೆಲವು ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಬೇರೆ ಕನ್ನಡನ ಮಾತಾಡೋದು ಇದೆ ನಾನು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಮಾತಾಡಿದರು. ಇದರ ಜೊತೆಗೇ ಇಲ್ಲಿ ಚಾರ್ಜರ್ ವಿಷಯ ಕೂಡ ಬಂತು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಟ್ರೋಲ್ ಆಗ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಇಲ್ಲ ಅಂತ ಹೇಳ್ತಾರೆ, ನೋಡಿ ಚಾರ್ಜರ್ ಇದೆ ಅಂಥೇಳಿ. ಆದರೆ ಇದು ಚಾರ್ಜರ್ ಅಲ್ಲ, ಇದು ವಿನಯ್ ಅವರ ದಾಡಿ ಟ್ರಿಮ್ ಮಾಡ್ಕೊಳ್ಳುವಂಥ, ಗಡ್ಡವನ್ನು ಟ್ರಿಮ್ ಮಾಡುವಂಥ, ಅದಕ್ಕೆ ಚಾರ್ಜ್ ಮಾಡುವಂಥ ಒಂದು ಚಾರ್ಜರು. ಸೊ ಇದನ್ನು ತೋರಿಸಿ ಶ್ರುತಿ ಅವರು ಪ್ರಶ್ನೆ ಮಾಡಿದರು. ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಬಳಕೆ ಮಾಡ್ತಾರೆ ಅಂತ ಹೇಳಿ ಅಂತ. ಸೊ ಆದರೆ ಅದನ್ನು ವಿನಯ್ ಸ್ವತಃ ಹೇಳಿದರು, ಇದು ಈ ರೀತಿಯ ನನ್ನ ಟ್ರಿಮ್ಮರ್ಗೆ ಇರುವಂಥ ಚಾರ್ಜರು ಅಂಥೇಳಿ. ಹಾಗಾಗಿ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಂಡಾಗ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನು ಅತ್ಯಂತ ಅಗ್ರೆಸಿವ್ ಆಗಿ ಆಡ್ತಾರೆ, ಬಿದ್ದು ಗುದ್ದಾಡ್ತಾರೆ, ರಕ್ತ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಹೊರಗಡೆಯಿಂದ ಆಕ್ರೋಶ ವ್ಯಕ್ತ ಆಗಿತ್ತು. ಹಾಗಾಗಿ ಸ್ವಲ್ಪ ಆ ರೀತಿಯ ಟಾಸ್ಕ್ಗಳನ್ನು, ಅಗ್ರೆಸಿವ್ ಟಾಸ್ಕ್ಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ರೀತಿಯ ಡೌಟ್ಸ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಫೋನು, ಮನೆಯವರ ಸಂಪರ್ಕ ಅಥವಾ ಹೊರಗಿನ ಯಾವುದೇ ವ್ಯಕ್ತಿಗಳ ಸಂಪರ್ಕ ಇರಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ಅದೇ ಬಿಗ್ ಬಾಸ್, ಯಾರ ಸಂಪರ್ಕವೂ ಇಲ್ಲದೆ ತಾವು ಒಂಟಿಯಾಗಿದ್ದು ಹೊಸಬರ ಜೊತೆ ದಿನನಿತ್ಯ ಅವರ ಜೊತೆ ಬೆರೆತು ಗೆಲ್ಲೋದು ಅಂಥೇಳಿ. ಹಾಗಾಗಿ ಬಿಗ್ ಬಾಸ್ ಮನೆಯ ಈ ವಾರದ ಕಟಕಟೆಯಲ್ಲಿ ಶ್ರುತಿಯವರು ಏನು ಕೇಳ್ತಾರೆ, ಅದಕ್ಕೆ ಸ್ಪರ್ಧಿಗಳು ಏನು ಉತ್ತರ ಕೊಡ್ತಾರೆ, ಇದೆಲ್ಲವೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ.